ಸರ್ ನಮ್ಮಲ್ಲಿ ಅಡಿಕೆ, ಮೆಣಸು, ಕಾಫಿ, ಏಲಕ್ಕಿ, ಕಿತ್ಲೆ ಗಿಡ, ಸಿಲ್ವರ್ ಗಿಡ, ಜಾಯಿಕಾಯಿ, ಲವಂಗ, ನಿಂಬೆ ಗಿಡ, ಎಲ್ಲ ಫ್ರೂಟ್ಸ್ ಗಿಡ ಯಾವ್ದು ಬೇಕೋ ಅದೆಲ್ಲ ಸಿಗುತ್ತೆ ಸರ್. ಸರ್ ಇದು ನೆಲ್ಯಾಣಿ ಗೋಲ್ಡ್ ಅಂತ ಏಲಕ್ಕಿ, ಇದು ಈಗ ಮೈಸೂರಿಗೆ ಹೋಗ್ತದೆ ಸರ್. ಇದು ಒಂದು ಎಕರೆಗೆ ಹಾಕಿರೋ ಮಿನಿಮಮ್ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಆದಾಯ ತಗೋಬಹುದು. ತುಂಬಾ ಊರುಗಳಿಗೆ ಸಪ್ಲೈ ಮಾಡ್ತಾ ಇದೀನಿ. ದಾವಣಗೆರೆ ಆಗಲಿ, ಚಿಕ್ಕಮಂಗ್ಳೂರು, ಮಡಿಕೇರಿ, ಕೇರಳ, ಚಿತ್ರದುರ್ಗ, ಬಳ್ಳಾರಿ ಗಂಟನೂ ನಾವು ಸಪ್ಲೈ ಮಾಡಿದೀವಿ. ರಾಮನಗರ 10,000 ಗಿಡ ತುಂಬಿಸಿದೀವಿ ಈಗ 10,000 ಗಿಡ ಕೊಟ್ಟಿದೀವಿ, ಖಾಲಿ ಮಾಡಿದೀವಿ. 3 years ಇಂದ ನಾವು ಪ್ಲಾಂಟ್ ತಗೊಂಡು ಹೋಗ್ತಾ ಇದೀವಿ. ಚೆನ್ನಾಗಿದೆ. ಪ್ಲಾಂಟ್ ಬಗ್ಗೆ ಮಾತಾಡೋಂಗಿಲ್ಲ. ನಮ್ಮದು ಸಕಲೇಶ್ಪುರದಲ್ಲಿ ಒಂದು ಹಳ್ಳಿ, ಒಂಕ್ರವಳ್ಳಿ ಅಂತ. ನಮ್ಮದು ಯಶ್ವಿಕ ನರ್ಸರಿ ಇದೆ. ಆ ನರ್ಸರಿಲಿ ನಮ್ಮಲ್ಲಿ ಏಲಕ್ಕಿ, ಸಿಲ್ವರು, ಕಾಫಿ ಗಿಡ, ಕಾಳು ಮೆಣಸು ಗಿಡ, ಚಂದ್ರಗಿರಿ ಕಾಫಿಲಿ, ಚಂದ್ರಗಿರಿ, ರೋಬಸ್ಟಾ, ತುಂಬ ವೆರೈಟಿಗಳಿದ್ದಾವೆ. ಅವೆಲ್ಲ ನಮ್ಮ ನರ್ಸರಿಲಿದೆ. ಸರ್ ಎಷ್ಟು ವರ್ಷದಿಂದ ನಿಮ್ಮ ನರ್ಸರಿ ಮಾಡ್ತಾ ಇದ್ದೀರಾ ಸರ್? ಸರ್ ಒಂದು 15 ವರ್ಷದಿಂದ ನರ್ಸರಿ ಮಾಡ್ತಾಯಿದ್ದೀನಿ. ತುಂಬ ಊರುಗಳಿಗೆ ಸಪ್ಲೈ ಮಾಡ್ತಾಯಿದ್ದೀನಿ. ದಾವಣಗೆರೆ ಆಗಲಿ, ಚಿಕ್ಕಮಂಗ್ಳೂರು, ಮಡಿಕೇರಿ, ಕೇರಳ, ತುಂಬ ಊರಿಗೆ, ಅಂದರೆ ಚಿತ್ರದುರ್ಗ, ಬಳ್ಳಾರಿ ಗಂಟನೂ ನಾವು ಸಪ್ಲೈ ಮಾಡಿದ್ದೀವಿ. ರಾಮನಗರ, ತುಂಬ ಊರಿಗೆ. ನರ್ಸರಿ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ನನಗೆ ಈ ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ ಕಾಫಿ ತೋಟಗಳಿದ್ದಾವೆ. ನರ್ಸರಿ ವಿಚಾರದಲ್ಲಿ ಮಾಡಬೇಕು ಅನ್ನೋ ಒಂದು ಇದು ಬಂತು. ಅದರಿಂದ ನರ್ಸರಿ ಮಾಡೋಕ್ಕೆ ಬಂದಿದೆ. ಸರ್ ಬನ್ನಿ, ನಮ್ಮ ನರ್ಸರಿ ಹೇಗಿದೆ ಅಂತ ತೋರಿಸ್ತೀನಿ. ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ನೋಡಿ, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ಇದು ಒಂದು ಎಕರೆಗೆ ಒಂದು 400ರಿಂದ 450 ಗಿಡ ಹಾಕ್ಬೋದು. ಕರೆಕ್ಟಾಗಿ ನಾವು ಬೆಳೆದ್ರೆ ಒಂದು ಒಳ್ಳೆ ಪೌಷ್ಟಿಕಾಂಶ ಗೊಬ್ಬರಗಳನ್ನ ಕೊಟ್ಟು ಒಳ್ಳೆ ನೀರು ಕೊಟ್ಟರೆ ಎಕರೆಗೆ ನಾವು 1 ಟನ್ನು ತೆಗಿಬೋದು. ಇಲ್ಲಿ ನಮ್ಮಲ್ಲೆಲ್ಲ 2 ಟನ್ ತೆಗಿತಿದ್ದಾರೆ ಎಕರೆಗೆಲ್ಲ. ಇಲ್ಲಿ 1 ಟನ್ ಈಗ 2,500ರಿಂದ 3,000 ಗಂಟ KGಗೆ ಇದೆ ಗ್ರೀನ್ ಏಲಕ್ಕಿ ಅಂತ. ಇದನ್ನು ರೈತರು ಹಾಕಿದರೆ ಇದು ಬಯಲುಸೀಮೆಗೂ ಆಗುತ್ತೆ. ನಮ್ಮ ಅರೆಮಲೆನಾಡಲ್ಲಿ ತುಂಬ ಹಾಕಿದ್ದೀವಿ. ಬಯಲುಸೀಮೆ ಅಂದರೆ ಚಿತ್ರದುರ್ಗ, ಬಳ್ಳಾರಿ, ರಾಮನಗರ, ಈ ಬೆಂಗಳೂರು ಸೈಡು ಆ ಕಡೆ ಎಲ್ಲ ಹೋಗಿ ಕಳಿಸಿದ್ದೀವಿ ನಾವು. ತುಂಬ ಚೆನ್ನಾಗಿ ಬಂದಿದೆ. ನಾವು ನೋಡಿದ್ದೀವಿ. ಈಗ ಒಂದು 4 ವರ್ಷ 5 ವರ್ಷದ ಗಿಡ ಎಲ್ಲ ನಮ್ಮ 15 ಅಡಿ ಎತ್ತರಕ್ಕೆ ಎಲ್ಲ ಹೋಗ್ತವೆ. ಇದು ಒಂದು ಎಕರೆಗೆ ಹಾಕಿರೋ ಮಿನಿಮಮ್ ಅಂದರೆ ಒಂದು 20 ಲಕ್ಷ ರೂಪಾಯಿ ಆದಾಯ ತಗೋಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ತಗೊಳ್ತಿದ್ದೀವಿ, ನಮ್ಮ ಮಲೆನಾಡು ಭಾಗದಲ್ಲಿ ತಗೊಳ್ತಿದ್ವಿ. ನಾನು ರಾಮನಗರಕ್ಕೆ ಕೊಟ್ಟಿದ್ದ ಗಿಡಗಳಲ್ಲಿ ಅವರು ತಗೊಂಡಿದ್ದಾರೆ. ಅವ್ರು ತಗೊಂಬಿಟ್ಟು ನನಗೆ ತುಂಬ ಒಳ್ಳೆ ಐಡಿಯಾ ಹೇಳ್ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ ರೈತರು. ಇದು ಒಂದು ಕಂದಾದ್ರೂ ಇದರಲ್ಲೆಲ್ಲ ಇವೆಲ್ಲ ಬರ್ತಾಯಿದ್ದಾವೆ. ಇವೆಲ್ಲ ಇಕ್ಕಳು ಬಂದು ಇದರಲ್ಲೇ ಒಂದು 50ರಿಂದ 60 ಕಂದುಗಳು ಬರ್ತವೆ ಈ ಒಂದೇ ಇದರಲ್ಲಿ ಗುಣಿಗಳು. ಅದರಿಂದ ಇದನ್ನು ರೈತರು ಮತ್ತೆ ಇದನ್ನೇ ಕಂದು ತಗೊಬಿಟ್ಟು ನಡ್ಬೋದು. ಏನು ಇದನ್ನೇ ತಗೋಬೇಕು, ಪಾಕೆಟೇ ತಗೋಬೇಕು ಅಂದರೆ ಇದರಲ್ಲೇ ಕಂದು ತಗೊಬಿಟ್ಟು ನಡ್ಬೋದು. ಸರ್ ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಯಾವ ವೆದರಿಗೆ ಆಗಿ ಬರುತ್ತೆ ಸರ್? ಅಂದರೆ ನಮ್ಮ ಅರೆಮಲೆನಾಡು ಬಿಸಿಲು ಏರಿಯಾ, ಆದರೆ ನೆರಳ ಇರೋದ ಜಾಗಕ್ಕೆ ಹಾಕಿರೋ ತುಂಬ ಉತ್ತಮ. ಮೊದಲನೇಗೆ ಇದಕ್ಕೆ ನೆರಳು ಕೊಟ್ಟಾದ್ಮೇಲೆ ನೀರು ಕೊಡಬೇಕು. ಜನವರಿಯಿಂದ ಮಾರ್ಚ್ ಏಪ್ರಿಲ್ ಗಂಟೆ ತುಂಬ ಬಿಸಿಲಿರುತ್ತೆ. ಆ ಟೈಮಲ್ಲಿ ನಾವು ನೀರು ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಏನು ಗೊಬ್ಬರ ಕೇಳಲ್ಲ, ಬೇರೆ ಏನೂ ಕೇಳಲ್ಲ. ಒಂದು ಸ್ಪ್ರೇ ಕೊಟ್ಟರೆ ಆಯಿತು, ಬೇರೆ ಏನೂ ಇಲ್ಲ. ಇದಕ್ಕೆ ಮೇಯ್ನು ನೀರು. ಈ ಏಲಕ್ಕಿ ಗಿಡ ಕೇಳೋದೇ ನೀರು, ಬಿಟ್ಟರೆ ಬೇರೆ ಏನೂ ಕೇಳಲ್ಲ. ಸರ್ ಯಾವ್ಯಾವ ತೋಟದಲ್ಲಿ ಹಾಕ್ಬೋದು ಸರ್ ಏಲಕ್ಕಿ ಗಿಡನ? ಕಾಫಿ ತೋಟ ಇದೆಯಲ್ಲ ಅದಕ್ಕೆ ಹಾಕ್ತೀವಿ ನಾವು ಅನಾಲು ಅಂತ ಬರ್ತದೆ ಆ ಟೈಮ್, ಇದಕ್ಕೆಲ್ಲ ಹಾಕ್ತೀವಿ. ಮತ್ತು ಬಯಲುಸೀಮೆಗೆಲ್ಲ ಅಡಿಕೆ ಇರ್ತಾವಲ್ಲ ಆ ಇದಕ್ಕೆ ಹಾಕೋಕ್ಕೆ ಸೂಕ್ತವಾದ ಗಿಡಗಳಿವೆ. ಅಂದರೆ ಈಗ ವೆರೈಟಿ ಏನಾರು ಇದೆಯಾ ಮಲೆನಾಡಿಗೆ, ಅರೆಮಲೆನಾಡಿಗೆ ಅಂತ? ಇಲ್ಲ ಸರ್, ಎಲ್ಲ ಒಂದೇ ವೆರೈಟಿ. ಸುಮ್ಮನೆ ಹೇಳ್ಬೋದಷ್ಟೇ. ಇದು ಒಂದೇ ವೆರೈಟಿ. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಇದೆ. ನಮ್ಮದು SKP 14 ಅಂತ ಒಂದು ಸಕಲೇಶ್ಪುರದಲ್ಲಿ ನಮ್ಮ ಭಾಗದಲ್ಲಿ ಒಂದು ಬೆಳೆಸ್ಕೊಂಡು. ಒಳ್ಳೇದು ಅಂದರೆ ಉತ್ತಮವಾದ ಬೆಳೆ ಅಂದರೆ ನೆಲ್ಯಾಣಿ ಗ್ರೀನ್ ಗೋಲ್ಡ್. ಇದು ಬಿಟ್ಟರೆ ಯಾವುದೂ ಹಾಕಕ್ಕೆ ಹೋಗ್ಬಿಡಿ ರೈತರು, ಅರೆಮಲೆನಾಡು ರೈತರು. ಇದು ಮದರ್ ಪ್ಲ್ಯಾಂಟು ನಾವೇ ರೆಡಿ ಮಾಡಿ ನಮ್ಮಲ್ಲೇ ತಗೊಂಡು ಈಗ ನಾವು ಪಿಕ್ಕಿಂಗ್ ಮಾಡದೆ ನಡ್ತಾಯಿದ್ದೀವಿ ಗಿಡಕ್ಕೆ, ಬಾಸ್ಕೆಟಿಗೆ. ಇದು ನಮಗೆ ಒಂದು 4 ತಿಂಗಳಿಗೆ ಹಿಲ್ಡಾಗಿ ಬರುತ್ತೆ. ಅಷ್ಟು ದೊಡ್ಡದಾಗಿ ಬರ್ತವೆ. ಈಗೆಲ್ಲ ಇವೆಲ್ಲ 2 ತಿಂಗಳ ಗಿಡಗಳು. ಇವೆಲ್ಲ 2 ತಿಂಗಳ ಗಿಡ. ಇವೆಲ್ಲ 2 ತಿಂಗಳ ಗಿಡಗಳು. ಈಗ ರೈತರಿಗೆ ಬೇಕಂದ್ರೆ ಎಷ್ಟು ಸಾವಿರ ಗಿಡ ರೆಡಿ ಇದಾವೆ ಸರ್ ಈಗ? ಸರ್ ನಮ್ಮಲ್ಲಿ ಒಂದು 50,000 ಗಿಡ ರೆಡಿ ಇದ್ದಾವೆ. ಏಲಕ್ಕಿ ಗಿಡನೇ 50,000 ಗಿಡ ರೆಡಿ ಇದೆ. ಎಷ್ಟು ತಿಂಗಳು ಸರ್? ಸರ್ ಇವೆಲ್ಲ 2 ತಿಂಗಳದು. ಅದು ದೊಡ್ಡದು ಗಿಡ ಎಲ್ಲ 4 ತಿಂಗಳ ಗಿಡಗಳು. 4 ತಿಂಗಳ ಗಿಡ ರೆಡಿ ಇದೆ. ಸರ್ ನಿಮ್ಮ ಹತ್ರ ಮೆಣಸಲ್ಲಿ ಯಾವ್ಯಾವ ತಳಿ ಇದೆ ಸರ್? ಸರ್ ನಮ್ಮಲ್ಲಿ ತುಂಬ ವಿಧಗಳಿದ್ದಾವೆ, ತುಂಬ ತಳಿಗಳಿದ್ದಾವೆ. ಆದರೆ ನಾವು ಈಗ ಬೆಳೀತಿರೋದು ಒಂದು 4 ತಳಿಗಳು ಬೆಳೀತಿದ್ದೀವಿ. ಯಾಕೆಂದರೆ ನಮಗೆ ಸೂಕ್ತವಾದ ರೈತರಿಗೆ ಬೇಕಾದಂಥ ವಿಧಗಳನ್ನ ಬೆಳೀತಿದ್ದೀವಿ. ಅದರಿಂದ ನಮ್ಮಲ್ಲಿ ಈಗ ಪನ್ನೀರ್ 1 ಇದು, ಆಮೇಲೆ ಆ ಬಳಕು ಪನ್ನೀರ್ 2 ಇದೆ, ಆಮೇಲೆ ಪನ್ನೀರ್ 10 ಇದೆ. ಇದೆಲ್ಲ ಪನ್ನೀರ್ 1. ಇದು ಎಲ್ಲ ಈ ನಮ್ಮ ಅರೆಮಲೆನಾಡು, ಈ ದಾವಣಗೆರೆ, ಚಿತ್ರದುರ್ಗ, ಮಂಡ್ಯ, ರಾಮನಗರ ಈ ಭಾಗಕ್ಕೆಲ್ಲ ಇದು ಸೂಕ್ತವಾದ ಗಿಡಗಳಿವೆ. ಇದು ಪನ್ನೀರ್ ಅರೆಮಲೆನಾಡಿಗೆ ಸೂಕ್ತವಾದ ಗಿಡಗಳು. ಯಾಕೆಂದರೆ ಇದು ಬಿಸಿಲಿಗೂ ನೆರಳಿಗೂ ಶೂಟೇಬಲ್ ಆಗುತ್ತೆ ಗಿಡ.
ಅದು ಬಿಟ್ಟರೆ ನಮ್ಮಲ್ಲಿ ಪನ್ನೀರ್ ಟೂ ಎಲ್ಲ ನಮ್ಮ ಭಾಗಕ್ಕೆ ಮಡಿಕೇರಿ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಭಾಗಕ್ಕೆ ಎಲ್ಲ ಪನ್ನೀರ್ ಟೂ ಎಲ್ಲ ಬೆಳೆಸ್ತೀವಿ. ಅದ್ರಲ್ಲಿ ತುಂಬ ವಿಧಗಳಿದ್ದಾವೆ. ತುಂಬ ಇದೆ ಅಂದರೆ ಒಂದು 20 ಜಾತಿಗಳು ವಿಧಗಳಿದ್ದಾವೆ. ಅದೆಲ್ಲ ಕೇರಳ ಸೈಡಲ್ಲಿದ್ದಾವೆ, ನಮ್ಮ ಭಾಗದಲ್ಲೂ ಇದ್ದಾವೆ. ಸಿಗಂಧರಾಜ್ ಅಂತಿದೆ, ಚಂದನ್ ಅಂತಿದೆ, ತುಂಬ ವೆರೈಟಿಗಳಿದ್ದಾವೆ. ಅದೆಲ್ಲ ಸೂಕ್ತವಾದಂದರೆ ಇದೆ ಪನ್ನೀರ್ ಒನ್ನೇ ಹಾಕೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ಯಾಕೆಂದರೆ ತುಂಬ ಜನ ಪನ್ನೀರ್ ಒನ್ನೇ ತಗೊಳ್ತಾರೆ. ಯಾಕೆಂದರೆ ಆ ಭಾಗದಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ 3 ವರ್ಷಕ್ಕೆ ಫಸಲು ಸರ್. ಇದೆಲ್ಲ 3 ವರ್ಷಕ್ಕೆ 3 ವರ್ಷಕ್ಕೆ ಫಸಲು. ಇದು 6 ತಿಂಗಳ ಗಿಡ. ಇದು 6 ತಿಂಗಳ ಗಿಡ. ನೋಡಿ ಯಾವ ಥರ ಇದೆ ಅಂದರೆ ಕುಡಿಯೆಲ್ಲ ಬಂದು ತುಂಬ ಚೆನ್ನಾಗಿದೆ ಗಿಡ. ನೋಡಿ ಇಲ್ಲಿ ಬೇರು ಎಷ್ಟು ಉದ್ದ ಇದೆ ನೋಡಿ. ಈಗ ಬರಬೇಕು ಬೇರು ನೋಡಿ, ಇಲ್ಲಿ ಇಷ್ಟು ಉದ್ದ ಇದೆ ಬೇರುಗಳು. ಚೆನ್ನಾಗಿ ಬಂದಿದೆ. ಆಮೇಲೆ ನೋಡಿ ಇಲ್ಲಿ ಈ ಥರ ಕುಡಿಗಳಿರಬೇಕು. ಕುಡಿ ಇಲ್ಲ ಅಂದರೂ ಪರವಾಗಿಲ್ಲ, ಬೇರು ಮೇಯ್ನು ಇದು. ಯಾಕೆಂದರೆ ಮೇಯ್ನ್ ಬೇಕಾಗಿದೆ ಈ ಗಿಡಗಳಿಗೆ ಬೇರು ಮುಖ್ಯವಾಗಿ ಬೇಕು. ಅದರಿಂದ ಬೇರಿರೋ ಗಿಡಗಳನ್ನೇ ರೈತರು ತಗೊಳ್ಬೇಕು. ಅರೆ ಮಲೆನಾಡು ಭಾಗದ ರೈತರು ಯಾವ ರೀತಿ ನಾಟಿ ಮಾಡ್ಬೇಕಾಗತ್ತೆ ಇದನ್ನ? ಯಾವ ಸೀಸನ್ ಅಲ್ಲಿ ಯಾವ ಮಂತ್ ಅಲ್ಲಿ ನಾಟಿ ಮಾಡ್ಬೇಕಾಗತ್ತೆ? ಯಾವ ರೀತಿ ಮಾಡ್ಬೇಕಾಗತ್ತೆ ಮುಂಚೆ? ಸರ್ ಈಗ ಏನಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ. ಮುಂಗಾರು ಮಳೆಯಲ್ಲಿ ನಾವು ಮೇ ಜೂನಿಂದ ಸ್ಟಾರ್ಟ್ ಆದರೆ ನವಂಬರ್ ಗಂಟ ನಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಒಂದು ಎಕರೆಗೆ ಎಷ್ಟು ಗಿಡ ಕೊಡುತ್ತೆ ಸರ್? ಈಗ ಅವರು ಎಕರೆಗೆ 1000 ಗಿಡನೂ ಹಾಕ್ಬೋದು. ಯಾಕೆಂದರೆ ಮರಗಳು ಇದನ್ನೇನು 10 ಅಡಿಗೆ ಹಾಕಿದ್ರೆ ಸಾಕು ಸರ್. ಒಂದು ವೆರೈಟಿನ 10 ಅಡಿಗೆ ಹಾಕಿದರೆ ಸಾಕು. ನಮ್ಮ ಅರೆ ಮಲೆನಾಡಲ್ಲಿ 10 ಅಡಿಗೆ ಹಾಕ್ಬೋದು ಸರ್. ಯಾಕೆಂದರೆ ಅಡಿಕೆ ಗಿಡಕ್ಕೆ ಮತ್ತು ಅಲ್ಲಿ ಜಂಗಲ್ ವುಡ್ ಗಿಡಗಳಿದ್ರೂ ಹಾಕ್ಬೋದು ಅಂತ. ಈಗ ಪಯ್ಯಾಣಿ ಮತ್ತು ಧೂಪ ಮರಗಳೆಲ್ಲ ಬಂದಿದೆ, ಅದನ್ನೇ ಸಪ್ರೇಟಾಗಿ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ಅದಕ್ಕೂ ಪಯ್ಯಾಣಿ ಗಿಡ ಧೂಪದ ಗಿಡಕ್ಕೂ ಹಾಕ್ಬೋದು. ಆದರೆ ನಿಮ್ಮ ಊರಲ್ಲಿ ಅಡಿಕೆ ಗಿಡಗಳಿದಾವಲ್ಲ, ಅದಕ್ಕೆ ಹಾಕಿದರೆ ಇದು ಕರೆಕ್ಟಾಗಿ 1 ವರ್ಷಕ್ಕೆ ಒಂದು 6 ಅಡಿ 7 ಅಡಿ ಅಷ್ಟು ಹೈಟ್ ಬಂದುಬಿಡ್ತವೆ. 3 ವರ್ಷಕ್ಕೆ ಫಸಲು ಕೊಟ್ಬಿಡ್ತೇವೆ ಸರ್. ಇವೆಲ್ಲ ನೀರೆಲ್ಲ ಯಾವ ರೀತಿ ನೋಡ್ಕೊಬೇಕು ಸರ್? ಸರ್ ಮೇಯ್ನು ಇಂಪಾರ್ಟೆಂಟು ಬೇಸಿಗೆಗಾಲದಲ್ಲಿ ನೀರು ಕೊಡಬೇಕು. ಇದಕ್ಕೆ ಉತ್ತಮವಾಗಿ ನೀರು ಕೊಡಬೇಕು. ಇದಕ್ಕೆ ಸ್ಪ್ರೇನೂ ಅಷ್ಟೇ. ಏನಾದ್ರು ರೋಗ ಏನಾದ್ರು ಬಂದರೆ ತುಂಬ ಸ್ಪ್ರೇಗೆ ಇದ್ದಾವೆ, ಬೋರ್ಡ ಇದ್ದಾವೆ, ಅವೆಲ್ಲ ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯದು ಅನ್ಸುತ್ತೆ. ಇದಕ್ಕೆ ಅರೆ ಮಲೆನಾಡು ಸೈಡೇನು ರೋಗ ಬರಲ್ಲ. ನಮ್ಮ ಸಕಲೇಶ್ ಮಲೆನಾಡು ಭಾಗದಲ್ಲೇ ಇದಕ್ಕೆ ಸ್ವಲ್ಪ ನಮ್ಮಲ್ಲಿ, ಯಾಕೆಂದರೆ ತುಂಬ ಮಳೆ ಇದೆ. ಅರೆ ಮಲೆನಾಡಲ್ಲಿ ಮಳೆ ಇಲ್ಲ. ಈ ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ ಮಳೆ ಇದರಿಂದ ಇದಕ್ಕೆ ಸ್ಪ್ರೇ ಮಾಡ್ತೀವಿ. ಅರೆ ಮಲೆನಾಡಲ್ಲಿ ಈ ಸ್ಪ್ರೇ ಬೇಡ, ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಸರ್. ಸರ್ ಈಗ ನಿಮ್ಮ ಹತ್ರ ಎಷ್ಟು ಗಿಡಗಳಿದೆ ರೆಡಿ ಇದೆ ಸರ್? ಸರ್ ಈಗ ನಮ್ಮ ಹತ್ರ 1.5 ಲಕ್ಷ ಗಿಡಗಳು ಮೆಣಸಿದೆ ಸರ್. ಅದರಲ್ಲಿ ಒಂದು 50,000 ಪನ್ನೀರ್ 1 ಇದೆ, ಇನ್ನೊಂದು 1 ಲಕ್ಷ ಪನ್ನೀರ್ 2 ಇದ್ದಾವೆ ಸರ್. ರೆಸ್ಪಾನ್ಸಿಬಲ್ ಚೆನ್ನಾಗಿದೆ ಸರ್. ಎಲ್ಲ ರೈತರು ತುಂಬ ಖುಷಿಪಟ್ಟು ತಗೊಳ್ತಿದ್ದಾರೆ ನಮ್ಮ ಹತ್ರ. ಈಗ ಇವತ್ತು ಅಷ್ಟೇ ಒಂದು 10,000 ಗಿಡ ಲೋಡ್ ಮಾಡಿದ್ದೀವಿ ಇವತ್ತು. ರೈತರಿಗೆ ನೋಡಿ ಈ ಥರ ನಾವು ಸೆಲೆಕ್ಟ್ ಮಾಡಿ ಗಿಡ ಕೊಡ್ತೀವಿ. ಈ ಥರ ಎಲ್ಲ ಗಿಡ ಕೊಡಲ್ಲ. ಈ ಥರ ಎಲ್ಲ ಇದೆಯಲ್ಲ, ಈ ಥರ ಎಲ್ಲ ಗಿಡ ಕೊಡಲ್ಲ. ಇವೆಲ್ಲ ಸೆಲೆಕ್ಟ್ ಮಾಡಿ ನಾವು ಮತ್ತೆ ಜೋಡಿಸಿ ಇದನ್ನ ರೆಡಿ ಮಾಡ್ತೀವಿ. ಆದರೆ ಈ ಥರ ಗಿಡಗಳು ಒಳ್ಳೆ ಗಿಡಗಳನ್ನೇ ಕೊಡಬೇಕು. ಇವಾಗ ಎಷ್ಟು ಸಾವಿರ ಗಿಡ ಹೋಗಿದೆ ಸರ್? ಸರ್ ಈಗ ಒಂದು 10,000 ಗಿಡ ತುಂಬಿಸಿದ್ದೀವಿ. ಈಗ 10,000 ಗಿಡ ಕೊಟ್ಟಿದ್ದೀವಿ, ಖಾಲಿ ಮಾಡಿದ್ದೀವಿ ಸರ್. ಈಗ ರೈತರು ನಿಮ್ಮ ಹತ್ರ ತಗೊಂಡು ಹೋಗ್ತಾರೆ, ಅವರು ಯಾವ ರೀತಿ ನಾಟಿ ಮಾಡ್ಬೇಕು ಸರ್? ಯಾವ ರೀತಿ ಗಿಡ ನೋಡ್ಕೊಬೇಕು ಅವರು? ಅಂದರೆ ಈಗ ಮೇಯ್ನು ಈಗ ಈ ಬಾಸ್ಕೆಟ್ನ ಓಪನ್ ಮಾಡಬೇಕು. ಇದನ್ನ ಫುಲ್ ಓಪನ್ ಮಾಡಿ ಈ 1 ಅಡಿ ಅಷ್ಟು ಗುಂಡಿ ತೆಗೆದುಬಿಟ್ಟು ಈ ಥರ ಇಡಬೇಕು ಗಿಡನ. ಈ ಪೊಸಿಷನ್ಗೆ ಇಟ್ಟು ಮರಕ್ಕೆ ಇಡಬೇಕು. ಯಾವುದು ಅಡಿಕೆ ಗಿಡ ಆಗಲಿ, ಧೂಪದ ಗಿಡ ಆಗಲಿ, ಬೇರೆ ಯಾವ್ದಾದ್ರು ಜಂಗಲ್ ವುಡ್ ಗಿಡಗಳಾದರೂ ಹಿಂಗಿಟ್ಟರೆ ನೀಟಾಗಿ ಬರ್ತವೆ. ಅದಾದಮೇಲೆ ಒಂದು 2 ತಿಂಗಳಾದಮೇಲೆ ಅದಕ್ಕೆ ಪೌಷ್ಟಿಕಾಂಶವಾಗಿ ಯಾವ್ದಾದ್ರು ಒಂದು ಗೊಬ್ಬರಗಳು, ಸಾವಯವಗಳದ್ದು ಇಲ್ಲ ಸಗಣಿಯರು ಹಾಕ್ಬೋದು, ದನದ ಗೊಬ್ಬರಗಳು, ಅದು ಹಾಕಿದ್ರೆ ಉತ್ತಮ ಅಂತ ನನ್ನದು ಭಾವನೆ ಸರ್. ನೀರೆಲ್ಲ ಯಾವ ರೀತಿ ಕೊಡ್ಬೇಕಾ ಸರ್? ಸರ್ ಡ್ರಿಪ್ ಹಾಕಿದ್ರೆ ಒಳ್ಳೇದು ಸರ್. ಇನ್ನು ಇದಕ್ಕೆ ಮೆಣಸು, ಯಾಕೆಂದರೆ ಅರೆ ಮಲೆನಾಡು ಭಾಗದಲ್ಲಿ ಡ್ರಿಪ್ಪೇ ಒಳ್ಳೇದು ಸರ್. ಯಾಕೆಂದರೆ ನೀರು ಎನಿ ಟೈಮ್ ಬೇಕು ಮೆಣಸಿಗೆ. ಯಾವಾಗ ಈ ಟೈಮಲ್ಲ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಗಂಟ ನೀರನ್ನೇ ಅವಶ್ಯಕತೆ ಇರೋಕ್ಕಲ್ಲ. ನಮಗೆ ಬೇಕಾಗಿದ್ದು ಜನವರಿಯಿಂದ ಮಾರ್ಚ್ ಗಂಟ ತುಂಬ ಬಿಸಿಲಿರ್ತವೆ. ಆ ಟೈಮಲ್ಲಿ ಒಂಚೂರು ಇದಕ್ಕೆ ನೀರಿನ ವ್ಯವಸ್ಥೆ ಚೆನ್ನಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಬರ್ತವೆ ಸರ್. ಇದು ಗಿಡ ಯಾವ್ದು ಎಲ್ಲೆಲ್ಲಿಗೆ ಹೋಗ್ತದೆ ಸರ್? ಸರ್ ಇದು ನೆಲ್ಯಾಣಿ ಗೋಲ್ಡ್ ಅಂತ ಏಲಕ್ಕಿ ಮೈಸೂರಿಗೆ ಹೋಗ್ತದೆ ಸರ್. ಮೈಸೂರು ಹತ್ರ ಬಿಳಿಕೆರೆಗೆ ಕಳಿಸ್ತಿದ್ದೀವಿ. ಅದು ಪೆಪ್ಪರು ಅಷ್ಟೇ ಮೈಸೂರು ಹತ್ರ ಬಿಳಿಕೆರೆಗೆ ಹೋಗ್ತದೆ ಸರ್. ನನ್ನ ಹೆಸರು ಬಂದು ನಂದೀಶ್ ಅಂತ ಹೇಳ್ಬಿಟ್ಟು. ಬಟ್ ನಾವು ಈ ನೆಲ್ಯಾಡಿ ಗೋಲ್ಡ್ ಮತ್ತು ಈ ಪೆಪ್ಪರ್ ಪ್ಲಾಂಟ್ ಪನ್ನೀರ್ ಫೈನ ಬಿಳಿಕೆರೆ ನಮ್ಮ ಮಾವ ಇದ್ದಾರೆ, ಅವ್ರ ಅಡಿಕೆ ತೋಟಕ್ಕೆ ನಾವು ತಗೊಂಡೋಗ್ತಾ ಇದ್ದೀವಿ. ಪ್ರಕಾಶ್ ಅವರಲ್ಲಿಂದ 3 ಇಯರ್ಸಿಂದ ನಾವು ಪ್ಲಾಂಟ್ ತಗೊಂಡೋಗ್ತಾ ಇದ್ದೀವಿ. ಚೆನ್ನಾಗಿದೆ. ಪ್ಲಾಂಟ್ ಬಗ್ಗೆ ಮಾತಾಡೋಂಗಿಲ್ಲ. ಎಲ್ಲಿ ಸರ್ ಬಿಳಿಕೆರೆ? ಬಿಳಿಕೆರೆ ಬಂದ್ಬಿಟ್ಟು ಬಿಳಿಕೆರೆಯಿಂದ KR ನಗರ ಹೋಗೋ ರೋಡಲ್ಲಿ ಒಂದು 3 ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ ನಮ್ಮದು ಜಾಗ. ಅಂದರೆ ಅರೆ ಮಲೆನಾಡಿಗೆ ತಗೊಂಡೋಗ್ತಾ ಇದ್ದೀರಾ? ಹೌದು. ಅಲ್ಲಿ ಒಂದ್ಸಲ ಬೆಳೆದುಬಿಟ್ಟು ಪೆಪ್ಪರ್ನ ಯಾವ ರೀತಿ ಬರ್ತದೆ ಅಂತ ನೋಡೋಣ ಅಂತ. ಈಗ 3 ವರ್ಷದಿಂದ ಕೊಟ್ಟಿದ್ದೀನಿ ಅಂದ್ರಲ್ಲ, ಅದು ಸಕ್ಸಸ್ ಆಗಿದಾವೆ ಸರ್ ಗಿಡ? ಇವ್ರದ್ದು ಗಿಡ ಸಕ್ಸಸ್ ಆಗಿದೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಈಗ ಎಷ್ಟು ಗಿಡ ತಗೊಂಡಿರ ಸರ್? ಈಗ ಸರ್ ಒಂದು 700ರಿಂದ 800 ಪೆಪ್ಪರು, ಒಂದು 200ರಿಂದ 250 ನೆಲ್ಯಾಡಿ ಗೋಲ್ಡು ಮಧ್ಯದಲ್ಲಿ ಇಂಟರ್ ಪ್ಲಾಂಟ್ ಮಾಡೋಣ ಅಂತ ತೊಗೊಂಡಿದ್ದೀವಿ. ಅಡಿಕೆ ಮಧ್ಯದಲ್ಲಿ ಹಂಗೆ ಮಿಶ್ರ ಬೆಳೆ ಬೆಳೆಯೋಣ ಅಂತ ತೊಗೊಂಡಿರೋದು. ಎಲ್ಲ ಬೆಳೆ ಬೆಳೆಯೋಣ ಅಂತ. ಈಗ ಒಂದು 25-26 ದಿನ ಆಗಿದೆ ಟೋಟಲಿ ಈ ಗಿಡ ನಟ್ಟಿ.
ಪ್ಲ್ಯಾಂಟ್ಸ್ ನಟ್ಟು ನೋಡಿ ಈ ಥರ ಕಡ್ಡಿ ಹಾಕಿ ಈಗೆಲ್ಲ ಚಿಗುರು ಬರ್ತಾ ಇದ್ದಾವೆ ಈಗ ನೋಡಿ. ಇದು ಬಂದಿದೆ. ಒಂದು 25-26 ದಿನ ಆಗಿದೆ. ಈ ಥರ ಕವರ್ ಮಾಡಿಬಿಡ್ತೀವಿ ಫುಲ್ ಪ್ಲಾಸ್ಟಿಕ್ ಹಾಕ್ಬಿಟ್ಟು, ಅಂದರೆ ಯಾವುದೇ ರೀತಿ ನೀರು ಗಾಳಿ ಹೋಗ್ದಂಗೆ ತುಂಬ ಸೇಫ್ಟಿಯಾಗಿ ಸಾಕ್ತೀವಿ ಇದನ್ನು. ಯಾವುದೋ ಈ 1 ವರ್ಷ ಒಂದು ತಿಂಗಳು ಗಿಡಕ್ಕೆ ಅಂದರೆ ಏನು ಡಿಸೀಸ್ ಬರದೇ ಇಲ್ದಂಗೆ, ಏನು ರೋಗ ಬರದೇ ಇಲ್ದಂಗೆ ಪ್ರೊಟೆಕ್ಟ್ ಮಾಡ್ತೀವಿ. ಯಾವುದೇ ರೀತಿ ಯಾವುದು ಇದಕ್ಕೆ ಈಗ ನಾವು ಪ್ರೊಟೆಕ್ಟ್ ಮಾಡೋದಂದರೆ ಈ ಥರ ಪ್ಲಾಸ್ಟಿಕ್ ಮುಚ್ಚಿಬಿಡ್ತೀವಿ. 20 ದಿನ ಗಂಟನೂ ನಾವು ನೀರು ಹಾಕ್ತೀವಿ, ಚೆನ್ನಾಗಿ ನೀರು ಹಾಕಿ. ಅದಾದಮೇಲೆ ನಾವು ಪ್ಲಾಸ್ಟಿಕ್ ಮುಚ್ಚಿ ಬಂದ್ ಮಾಡಿಬಿಡ್ತೀವಿ. ಆ ಕಡೆ ಈ ಕಡೆ ಏರ್ ಪಾಸ್ ಆಗದಂಗೆ ಬಂದ್ ಮಾಡಿಬಿಡ್ತೀವಿ. ಆಗ ಈಟಿಗೆ ಬಂದುಬಿಡ್ತವೆ ಚಿಗುರು ಚಿಗುರು ಬಂದುಬಿಡುತ್ತೆ. ಒಳ್ಳೆ ಕ್ವಾಲಿಟಿ ಗಿಡಗಳು, ತುಂಬ ಒಳ್ಳೆ ಕ್ವಾಲಿಟಿ ಗಿಡಗಳು, ತುಂಬ ಒಳ್ಳೆ ಚೆನ್ನಾಗಿದೆ. ತುಂಬ ರೈತರು ನಾನು ಈಗ ಬಂದಿದ್ರು ನೋಡಿ, ಒಬ್ಬರು ಬಿಳಿಕೆರೆಯಿಂದ ಮೈಸೂರು ಭಾಗದಿಂದ ಬಂದಿರು. ಈಗ ಬೆಳಗ್ಗೆನೂ ಅಷ್ಟೇ ನಮ್ಮ ರಾಮನಗರದಿಂದ ಒಂದು 2000 ಗಿಡ ಪೆಪ್ಪರ್ ತೊಗೊಂಡೋಗಿದ್ದಾರೆ, ಪನ್ನೀರ್ ಒನ್ನೆ. ತುಂಬ ಒಳ್ಳೆಯದು ಸರ್, ಹಾಕಿ ರೈತರಿಗೂ ತುಂಬ ಅನುಕೂಲ. ಯಾಕೆಂದರೆ ಈಗ ಅಡಿಕೆ ಗಿಡ ಇರ್ತವೆ, ಅದಕ್ಕೆ ಇದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಭಾವನೆ ಸರ್.